ಇಂದು ನಿನ್ನ ಕಡೆಗಣಿಸಿದವರೇ ನಾಳೆ ನಿನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ಟುವ ದಿನ ಬರುತ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೃಷಭ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ವೃಷಭ ರಾಶಿ ಒಂದು ಸ್ಥಿರವಾದ ನಿಲುವನ್ನು ಉಳ್ಳಂತಹ ವ್ಯಕ್ತಿಗಳಾಗಿರ್ತೀರಿ. ಇನ್ನೊಂದು ಯಾರದೇ ಒಂದು ತಂಟೆ ತಕರಾರಿಗೆ ಹೋಗದೆ ತಾನಾಯಿತು ತನ್ನ ಕೆಲಸ ಆಯಿತು ಅಂದ್ಕೊಂಡಿರುವಂತಹ ಒಂದು ವ್ಯಕ್ತಿಗಳಂತಂದರೆ ಅವರು ವೃಷಭ ರಾಶಿಯವರು. ಹಾಗಾದರೆ ಈ ವೃಷಭ ರಾಶಿಯವರ ಆಗಸ್ಟ್ ತಿಂಗಳು ಯಾವ ರೀತಿ ಇದೆ? ಒಂದು ಗ್ರಹ ಗೋಚಾರದ ಫಲವಾಗಿ ಹೇಳಬೇಕು ಅಂತಂದರೆ ಸೂರ್ಯ, ಬುಧ, ಶುಕ್ರ, ಕುಜ, ಗುರು ಮತ್ತು ಶನಿ, ರಾಹು, ಕೇತುಗಳ ಸಂಚಾರ ವೃಷಭ ರಾಶಿಯವರ ಜೀವನದಲ್ಲಿ ಹಲವು ವಿಶೇಷ ಬದಲಾವಣೆಗಳನ್ನು ತರಬಹುದು. ಖಂಡಿತವಾಗಲೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾದಂಥ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತದೆ. ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಇನ್ನು ಪ್ರಥಮವಾಗಿ ಗುರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶನಿ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡುವಂಥವನಾಗ್ತಾನೆ. ರಾಹು ಮತ್ತು ಕೇತು ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವಂತೆ ಸೂಚನೆ ಕೊಡುತ್ತದೆ. ನೆನಪಲ್ಲಿಟ್ಕೊಳ್ಳಿ, ಈ ತಿಂಗಳು ತಾಳ್ಮೆ ಮತ್ತು ವಿವೇಕವೇ ನಿಮ್ಮ ದೊಡ್ಡ ಶಕ್ತಿಯಾಗಿ ಪರಿಣಾಮ ಕೊಡಲಿದೆ. ಹಾಗಾದರೆ ಮುಂದೇನು ವಿಶೇಷತೆಗಳಿದೆ ಅಂತ ನೋಡೋದಿದ್ರೆ, ಪ್ರಥಮವಾಗಿ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿ ಬರುವಂಥದ್ದು, ಹೊಸ ಜವಾಬ್ದಾರಿ ತರುವಂಥದ್ದು. ನೀವೆಲ್ಲಿ ಕೆಲಸ ಮಾಡ್ತಿದ್ದೀರೋ ನಿಮಗೆ ಅಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಡುವಂಥವ್ರು ಆಗ್ತಾರೆ. ನಿಮ್ಮ ಮೇಲಧಿಕಾರಿಗಳು ಹೊಸ ಜವಾಬ್ದಾರಿಗಳನ್ನು ಕೊಡ್ತಾರೆ. ಖಂಡಿತವಾಗಲೂ ಕೂಡ ಎಲ್ಲೋ ಒಂದು ಕಡೆಗೆ ಆ ಜವಾಬ್ದಾರಿ ಬಂದ ತಕ್ಷಣ ನನಗೆ ಪ್ರೆಷರ್ ಆಯಿತು, ನನಗೆ ಪ್ರೆಷರ್ ಕೊಡ್ತಾ ಇದ್ದಾರೆ, ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ಕೊಂಡ್ಬಿಟ್ಟು ತಾವು ತಿಳ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಈ ಜವಾಬ್ದಾರಿಯೇ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದಾಗ್ತದೆ. ಮತ್ತು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದಂಥ ಒಂದು ವೇದಿಕೆಯಾಗಿ ಪರಿಣಾಮ ಬೀರ್ತದೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ಕೊಂಡ್ಬಿಟ್ಟು ಅವರು ಸೂಕ್ಷ್ಮವಾಗಿ ನಿಮಗೆ ಗಮನ ಕೊಡ್ತಾ ಇರ್ತಾರೆ. ಅದನ್ನು ಮಾತ್ರ ಮನಸ್ಸಲ್ಲಿರಲಿ. ಇನ್ನು ನಿಮ್ಮ ಪ್ರಮೋಷನ್ನು ಅಥವಾ ನಿಮ್ಮ ಸಂಬಳದ ಹೆಚ್ಚಳದ ಬಗ್ಗೆ ಚರ್ಚೆ ಕೂಡ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಆಗುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿ ನಿಮಗೆ ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಸ್ಯಾಲ್ರಿ ಹೈಕ್ ಆಗುವಂಥದ್ದಾಗಲಿ, ಇದಕ್ಕೆಲ್ಲ ಬಂದುಬಿಟ್ಟು ಡಿಸ್ಕಷನು ನಡೀತದೆ. ನಿಮಗೆ ಪ್ರಮೋಷನು ಕೂಡ ಆಗ್ತದೆ, ಸ್ಯಾಲ್ರಿ ಕೂಡ ಜಾಸ್ತಿ ಆಗುವಂಥದ್ದಾಗ್ತದೆ. ಇನ್ನು ಯಾರೆಲ್ಲ ಕೆಲಸ ಇಲ್ಲದೇ ಉದ್ಯೋಗಕ್ಕಾಗಿ ಹುಡುಕಾಟದಲ್ಲಿದ್ದವರಿಗೂ ಕೂಡ ಈ ತಿಂಗಳ ಮಧ್ಯದ ನಂತರ ಅಂದರೆ 15ನೇ ತಾರೀಕು ನಂತರದಲ್ಲಿ ಉತ್ತಮ ಅವಕಾಶಗಳು ಕೂಡ ನಿಮಗೆ ಹುಡ್ಕೊಂಡು ಬರುವಂಥದ್ದಾಗ್ತದೆ. ನಿಮ್ಮ ಪ್ರಯತ್ನ ಆಗಸ್ಟ್ 1ನೇ ತಾರೀಕಿಂದನೇ ಇರಲಿ. 15ನೇ ತಾರೀಕಿನ ನಂತರದಲ್ಲಿ ನಿಮಗೆ ಹೊಸ ಹೊಸ ಇಂಟರ್ವ್ಯೂ ಕರೆ ಬರ್ಬೋದು, ಹೊಸ ಹೊಸ ಅವಕಾಶಗಳು ಬರ್ಬೋದು. ಇನ್ನು ವೃಷಭ ರಾಶಿಯವರ ವ್ಯಾಪಾರಿಗಳ ವಿಚಾರಕ್ಕೆ ಬಂದರೆ ನಿಧಾನವಾಗಿ ಆದಾಯ ಹೆಚ್ಚಾಗುವಂಥದ್ದಾಗ್ತದೆ. ಒಂದೇ ಸರಿ ಬಂದುಬಿಟ್ಟು ನಿಮಗೆ ಸಡನ್ನಾಗಿ ಗ್ರೋತ್ ಆಗೋದಿಲ್ಲ. ಆಗಸ್ಟ್ ತಿಂಗಳ ಸ್ಟಾರ್ಟಿಂಗಲ್ಲೇ ಒಂದು 15ನೇ ತಾರೀಕಿನ ನಂತರದಲ್ಲಿ ನಿಧಾನವಾಗಿ ಆದಾಯ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಹೊಸ ಗ್ರಾಹಕರ ಪರಿಚಯ ಕೂಡ ನಿಮಗೆ ಆಗುವಂಥದ್ದಾಗ್ತದೆ. ಇನ್ನು ಹೊಸ ಗ್ರಾಹಕರು, ವ್ಯಾಪಾರಿಗಳು ಅಂತಂದೆ, ಅದರಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಕೂಡ ಬಂದರು. ಬಿಸ್ನೆಸ್ ಮ್ಯಾನ್ ಆದರೆ ನಿಮಗೆ ಹೊಸ ಹೊಸ ಪಾರ್ಟ್ನರ್ಗಳ ಒಂದು ಪರಿಚಯ ಆಗ್ಬೋದು, ಹೊಸ ಹೊಸ ಕ್ಲೈಂಟ್ಗಳ ಪರಿಚಯ ಆಗ್ಬೋದು, ಹೊಸ ಹೊಸ ವೆಂಡರ್ಗಳು ನಿಮಗೆ ಸಿಗ್ಬೋದು. ಇಲ್ಲಿ ಒಂದು ಎಚ್ಚರಿಕೆಯಿಂದ ತಾವು ಜಾಗರೂಕರಾಗಿ ಬಂದುಬಿಟ್ಟು ತಗೊಳ್ಬೇಕಾಗಿರುವಂಥದ್ದು ಒಂದೇ ಒಂದು ಸ್ಟೆಪ್ ಏನಪ್ಪ ಅಂತ ಕೇಳಿದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರಿ, ಸ್ಪಷ್ಟವಾಗಿ ನಿಮ್ಮ ಅಗ್ರಿಮೆಂಟ್ ನೀವು ಮಾಡ್ಕೋಬೇಕಾಗ್ತದೆ, ಒಪ್ಪಂದ ನೀವು ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಪ್ಪಂದಗಳು ಸರಿಯಾಗಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ತೊಂದರೆಗಳು ಎದುರಾಗುವ ಸಾಧ್ಯತೆಗಳು ತುಂಬ ಇರ್ತವೆ. ಯಾಕಂತಂದರೆ ಈ ರಾಹು ಕೇತುಗಳು ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವಲ್ಲಿ ತುಂಬ ಪಾತ್ರಗಳನ್ನು ವಹಿಸ್ತಾ ಇರ್ತದೆ. ಅದರ ಎಫೆಕ್ಟ್ ಎಲ್ಲೋ ಬಂದುಬಿಟ್ಟು ನಿಮಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಬರುವಂಥ ಸಾಧ್ಯತೆಗಳಿರ್ತದೆ. ಇನ್ನು ನೀವು ಹೇಳ್ಬೋದು, ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರಿ, ನಮ್ಮ ಜೀವನದಲ್ಲಿ ಇದ್ದಂಗೆ ಇದೆ ಸ್ವಾಮಿ, ಏನೋ ಒಂದು ಏಳಿಗೆ ಇಲ್ಲ ಅಂದ್ಕೊಂಡು ನೀವು ಕೇಳ್ಬೋದು. ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ವೃಷಭ ರಾಶಿಯವರ ಗೋಚಾರ ಫಲ. ಇದು ನಿಮ್ಮ ಮೂಲ ಜಾತಕ ಅಲ್ಲ, ಅಥವಾ ನಿಮ್ಮ ಜನ್ಮ ಜಾತಕವಲ್ಲ. ಆ ರೀತಿಯ ಏನಾದರೂ ಸಣ್ಣ ತೊಂದರೆಗಳು ಅಥವಾ ಸಂಕಷ್ಟಗಳು ನಿಮಗೆ ಕಾಣ್ತಾ ಇದ್ದರೆ ಖಂಡಿತವಾಗಲೂ ಕೂಡ ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಲೂ ಕೂಡ ಅದಕ್ಕೆ ಸಲಹೆ, ಪರಿಹಾರ ಎರಡನ್ನೂ ತಾವು ಕಂಡುಕೊಳ್ಬಹುದು. ಇನ್ನು ವೃಷಭ ರಾಶಿಯ ಹಣಕಾಸು ವಿಚಾರಕ್ಕೆ ಬಂದರೆ ಆಗಸ್ಟ್ ತಿಂಗಳ ಒಂದು ಹಣಕಾಸು ನೋಡೋದಿದ್ರೆ ಆದಾಯ ಮತ್ತು ಖರ್ಚು ಒಂದೇ ರೀತಿ ಇರ್ತದೆ. ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೇ ನಿಮಗೆ ಖರ್ಚು ಕೂಡ ಇರ್ತದೆ. ಹಾಗಾಗಿ ಯಾವತ್ತಿದ್ರೂ ಕೂಡ ಯಾವುದೇ ರಾಶಿಯವರಾಗಿರಲಿ, ಯಾವುದೇ ವ್ಯಕ್ತಿಯಾಗಿರಲಿ, ನಿಮಗೆ ಒಂದು 1000 ರೂಪಾಯಿ ನೀವು ಸಂಪಾದನೆ ಮಾಡಿದರೆ ಅದರಲ್ಲಿ ಒಂದು 500 ರೂಪಾಯಿ ಮಾತ್ರ ಖರ್ಚು ಮಾಡಿಕೊಂಡು ಒಂದು 500 ರೂಪಾಯಿ ಶೇವಿಂಗ್ಸನ್ನ ಇಟ್ಕೊಳ್ಳೋದು ಅಭ್ಯಾಸದಲ್ಲಿ ಇಟ್ಕೊಳ್ಳಿ.
ಸಂಪತ್ತು ನಾವು ಸಂಪಾದಿಸುವುದು ಒಂದು ಕಲೆ ಆದರೆ ಅದನ್ನು ಉಳಿಸುವುದು ಅದಕ್ಕಿಂತ ದೊಡ್ಡ ಕಲೆಯಾಗಿರ್ತದೆ. ಇದನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ಕೊಟ್ಟ ಹಣ ವಾಪಸ್ ಬರುವಂಥದ್ದು. ನೀವು ಯಾವಾಗಲೂ ಒಂದು ವರ್ಷದ ಹಿಂದೆನೋ 2 ವರ್ಷದ ಹಿಂದೆನೋ ಕೊಟ್ಟಿರ್ತೀರ, ಆ ದುಡ್ಡು ಬರೋದಿಲ್ಲ ಅಂದ್ಕೊಂಡ್ಬಿಟ್ಟು ಆಶೆನೇ ಬಿಟ್ಬಿಟ್ಟಿರ್ತೀರ. ಅಂಥ ಹಣಗಳು ಕೂಡ ನಿಮಗೆ ವಾಪಸ್ ಬರುವಂಥದ್ದಾಗ್ತದೆ. ವೃಷಭ ರಾಶಿಯ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು, ಇನ್ವೆಸ್ಟರ್ಗಳ ಬಗ್ಗೆ ಹೇಳೋದಿದ್ರೆ, ದೊಡ್ಡ ಹೂಡಿಕೆ ತಕ್ಷಣ ಮಾಡುವುದಕ್ಕಿಂತ ಕಾಯುವುದು ಉತ್ತಮ. 15ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಬಂಡವಾಳ ಹಾಕುವಂಥದ್ದು ಬೇಡ. ಇಲ್ಲ ನಾವು ಮಾಡಲೇಬೇಕು ಅಂದ್ಕೊಂಡು ನೀವು ಹೇಳೋದಿದ್ರೆ, ಯಾವುದಾದ್ರೂ ಉತ್ತಮವಾದಂಥ ಒಂದು ಮಾರ್ಗದರ್ಶಕರ ಮಾರ್ಗದರ್ಶನ ಪಡೆದು ನೀವು ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಒಳ್ಳೆಯದು. ವೃಷಭ ರಾಶಿಯವರ ಕೌಟುಂಬಿಕ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು ಮತ್ತು ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಗುವಂಥದ್ದಾಗ್ತದೆ. ನಿಮ್ಮ ತಂದೆ ತಾಯಿಯವರೇ ಇರ್ಬೋದು, ನಿಮ್ಮ ಗುರುಗಳಾಗಿರ್ಬೋದು, ಅಥವಾ ನಿಮ್ಮ ಸಂಗಾತಿಯಿಂದನೂ ಕೂಡ ನೀವು ಕೆಲವೊಂದಿಷ್ಟು ಮಾರ್ಗದರ್ಶನ ಪಡ್ಕೋಬೋದು. ಹಾಗಾಗಿ ಎಂಥ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಕೂಡ, ಸಣ್ಣ ಪುಟ್ಟ ಜಗಳಗಳು ಇದ್ದರೂ ಕೂಡ ಈ ತಿಂಗಳಲ್ಲಿ ದೂರವಾಗುವಂಥದ್ದಾಗ್ತದೆ. ಮನುಷ್ಯರು ಬದುಕೋದೇ ಬಂದುಬಿಟ್ಟು ಇವಾಗ ಆಯಸ್ಸು ಕಮ್ಮಿ ಆಗ್ತಾ ಬಂದಿದೆ. ಮೊದಲೆಲ್ಲ 100-120 ವರ್ಷ ಇತ್ತು, ಈಗೆಲ್ಲ 60-70 ಹೋಗಿ ನಿಂತಿದೆ. ಹಾಗಾಗಿ ಇದ್ದಷ್ಟು ದಿನ ಚೆನ್ನಾಗಿರುವಂಥದ್ದು ಒಳ್ಳೆಯದು. ಸುಮ್ಮನೆ ಗಲಾಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಇರೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದು ಕೂಡ ಕುಟುಂಬಸ್ಥರಲ್ಲಿ ಸಂತೋಷದ ವಾತಾವರಣದಿಂದ ಇದ್ದರೆ ಬಹಳ ನಿಮಗೆ ಒಂದು ಏಳಿಗೆನೂ ಕೂಡ ಆಗ್ತದೆ, ಮನಸ್ಸಿಗೆ ಒಂದು ನೆಮ್ಮದಿ ಕೂಡ ಸಿಗ್ತದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯದ ಬಗ್ಗೆ ಚರ್ಚೆಗಳಾಗಬಹುದು. ಒಂದು ನಿಮ್ಮ ಮಕ್ಕಳ ಮದುವೆಯ ಬಗ್ಗೆ ಚರ್ಚೆಗಳಾಗಬಹುದು, ಅಥವಾ ಯಾವುದೋ ಒಂದು ಧಾರ್ಮಿಕ ಕಾರ್ಯದ ಬಗ್ಗೆ ಒಂದು ಚರ್ಚೆಗಳಾಗಬಹುದು, ಅಥವಾ ಯಾವುದೋ ಒಂದು ಮನೆ ಕಟ್ಟುವಂಥದ್ದಾಗಿರ್ಬೋದು, ಅಥವಾ ಗೃಹ ಪ್ರವೇಶದ್ದಾಗಿರ್ಬೋದು. ಇಂತಹ ಕೆಲವೊಂದಿಷ್ಟು ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಆಗುವಂಥ ಒಂದು ಸಂದರ್ಭಗಳು ಕೂಡ ಈ ಆಗಸ್ಟ್ ತಿಂಗಳಲ್ಲಿದೆ. ವೃಷಭ ರಾಶಿಯ ಪ್ರೇಮಿಗಳು, ಯಾರೆಲ್ಲ ಪ್ರೀತಿಯಲ್ಲಿರೋರು, ಪರಸ್ಪರ ನಂಬಿಕೆ ಹೆಚ್ಚಾಗುವಂಥದ್ದು ಆಗ್ತದೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಅವ್ರ ಮೇಲೆ ಇರುವಂಥ ಸಂಶಯಗಳು ದೂರ ಆಗುವಂಥದ್ದು ಆಗ್ತದೆ. ಅವ್ರ ಮೇಲೆ ಇರುವಂಥ ಗೌರವ ದುಪ್ಪಟ್ಟಾಗುವಂಥದ್ದು ಆಗ್ತದೆ. ಇನ್ನು ಮದುವೆಯ ವಿಚಾರಕ್ಕೆ ಬಂದರೆ, ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕಂಕಣ ಭಾಗ್ಯ ಹೇಳುವಂಥದ್ದಿದೆ. ಕಂಕಣ ಭಾಗ್ಯ ಇದೆ ಅಂದ್ಕೊಂಡ್ಬಿಟ್ಟು ಸಡನ್ನಾಗಿ ಮದುವೆ ಆಗೋದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. 4 ಜನರಿಗೆ ವಿಚಾರಿಸ್ಕೊಂಡು ಮಾಡ್ಕೊಳ್ಳಿ. ಜಾತಕ ಕೂಡುತ್ತೋ ಅಂತ ನೋಡ್ಕೊಳ್ಳಿ. ಜಾತಕ ಮದುವೆ ವಿಚಾರ ಅಂತ ಬಂದರೆ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಈಗಿನ ಕಾಲದವರು ಕೆಲವೊಬ್ಬರು ಅದನ್ನು ನಂಬಲಿಕ್ಕೆ ಹೋಗೋದಿಲ್ಲ. ಅದು ಮದುವೆ ಆಗಿದ್ದೊಂದು 6 ತಿಂಗಳೋ 3 ತಿಂಗಳ ನಂತರನೇ ನಿಮ್ಗೆ ಗೊತ್ತಾಗ್ತದೆ ಅದರ ಫಲಿತಾಂಶ ಏನು ಹೇಳುವಂಥದ್ದು. ಹಾಗಾಗಿ ಇಂಥವೆಲ್ಲನೂ ನೀವು ಸರಿಯಾಗಿ ನೋಡಿಕೊಂಡು ಮಾಡ್ಕೊಂಡು ಹೋದರೆ ಕಂಕಣ ಭಾಗ್ಯ ಹೇಳುವಂಥದ್ದು ಕೂಡ ಇದೆ. ಇನ್ನು ವೃಷಭ ರಾಶಿಯವರ ವಿದ್ಯಾಭ್ಯಾಸಕ್ಕೆ ಬಂದರೆ, ಓದಿನಲ್ಲಿ ಏಕಾಗ್ರತೆ ಜಾಸ್ತಿ ಆಗುವಂಥದ್ದು. ಮತ್ತು ಈ ಏಕಾಗ್ರತೆ ಅಂದ್ಕೊಂಡು ಯಾಕೆ ಹೇಳಿದೆ ಕೇಳಿದ್ರೆ, ಇಷ್ಟು ದಿನ ಏನು ವಿದ್ಯಾಭ್ಯಾಸ ಮಾಡ್ತಿರುವಂಥ ಮಕ್ಕಳು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳುವಂಥದ್ದಾಗಿರ್ಬೋದು, ಮೊಬೈಲಲ್ಲಿ ಮಾತಾಡ್ತಾ ಕೂತ್ಕೊಂಡು ಬರುವಂಥದ್ದು, ಇದೆಲ್ಲ ತುಂಬ ಆಗ್ತಿತ್ತು. ಆದರೆ ಈಗ ಬರುವಂಥ ಮುಂದಿನ ದಿನಗಳಲ್ಲಿ ಓದಿನಲ್ಲೇ ಏಕಾಗ್ರತೆ ಜಾಸ್ತಿ ಆಗ್ತದೆ. ಮತ್ತು ಅವರು ಏನು ಓದ್ತಾ ಇದ್ದಾರೋ ಅದರಲ್ಲಿ ಒಂದು ಉತ್ತಮ ಫಲಿತಾಂಶ ಹೇಳುವಂಥದ್ದು ಕೂಡ ಬರುವಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಯಾರೆಲ್ಲ ಬಂದುಬಿಟ್ಟು ಒಂದು ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗೆ ತಯಾರಿಯಲ್ಲಿದ್ದವರು, ಖಂಡಿತವಾಗಲೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದಾಗಿರ್ಬೋದು, ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇರೋರಿಗೂ ಕೂಡ ಅತಿ ಉತ್ತಮವಾದಂಥ ಒಂದು ಏಕಾಗ್ರತೆಯಿಂದ ಓದುವಂಥ ಒಂದು ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುವಂಥದ್ದಾಗ್ತದೆ. ಒಟ್ಟಾರೆಯಾಗಿ ನಾನು ಹೇಳಬೇಕು ಅಂತಂದರೆ, ಕಠಿಣ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ತಿಂಗಳಲ್ಲಿ ಇದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ, ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆ ಈ ಆಗಸ್ಟ್ ತಿಂಗಳಲ್ಲಿ ಕಾಡುವಂಥದ್ದಿಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಏರುಪೇರಾಗಿಬಿಟ್ಟು ಒಂದು ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇಂಥದ್ದು ಆಗುತ್ತೆ ಬಿಟ್ಟರೆ ಮೇಜರಾಗಿ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆ ಹೇಳುವಂಥದ್ದು ಇಲ್ಲ. ತಾವು ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇನ್ನು ಮುಂದೆ ನೋಡೋದಿದ್ದರೆ, ಈ ತಿಂಗಳಲ್ಲಿ ಅತಿ ಅದ್ಭುತವಾದಂತಹ ಒಂದು ವಾರಗಳು ಯಾವುದಾದ್ರು ಬರ್ತದೆ ಕೇಳಿದರೆ, ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳ 2ನೇ ವಾರ ಮತ್ತು 3ನೇ ವಾರ ಅತಿ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಖಂಡಿತವಾಗಲೂ ಕೂಡ ಈ 2ನೇ ವಾರ ಮತ್ತು 3ನೇ ವಾರ ಅತಿಯಾದಂಥ ಒಂದು ಪರಿಶ್ರಮ ಹಾಕಿ, ಕಠಿಣ ಪರಿಶ್ರಮದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಶಸ್ಸು ಹೇಳುವಂಥದ್ದು ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ. ವೃಷಭ ರಾಶಿಯ ರೈತರ ವಿಚಾರಕ್ಕೆ ಬಂದರೆ, ಕೃಷಿ ಕ್ಷೇತ್ರಗಳಲ್ಲಿ ಸಹನೆ ಅತ್ಯಗತ್ಯವಾಗಿರುತ್ತದೆ. ಈ ಆಗಸ್ಟ್ ತಿಂಗಳಲ್ಲಿ ರೈತರಿಗೆ ಒಂದು ಸ್ವಲ್ಪ ತಾಳ್ಮೆ, ಸಹನೆ ಅಗತ್ಯತೆ ಇರ್ತದೆ. ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ
ನೀವು ಬಿತ್ತುವಂತಹ ಬೀಜ ಅದರ ಒಂದು ಕ್ವಾಲಿಟಿ ನೋಡ್ಕೋಬೇಕಾಗ್ತದೆ, ಅದರ ಒಂದು ತಳಿ ಯಾವುದು ಅಂದ್ಕೊಂಡು ನೋಡ್ಕೋಬೇಕಾಗ್ತದೆ. ಈ ರೀತಿಯಾದಂಥ ಕೆಲವೊಂದಿಷ್ಟು ಸವಾಲುಗಳು ತಮಗೆ ಎದುರಾಗುವಂಥದ್ದು ಇರ್ತದೆ. ಹಾಗಾಗಿ ಒಂದು ಸ್ವಲ್ಪ ಸಹನೆಯಿಂದ ನೀವು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೋದರೆ ಖಂಡಿತವಾಗಲೂ ಕೂಡ ನಿಮಗೆ ಯಶಸ್ಸು ಹೇಳುವಂಥ ಸಿಗ್ತದೆ. ವೃಷಭ ರಾಶಿಯ ಕೂಲಿ ಕಾರ್ಮಿಕರ ವಿಚಾರಕ್ಕೆ ಬಂದರೆ, ಕೂಲಿ ಕಾರ್ಮಿಕರಿಗೆ ಈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಕೆಲಸದ ಅವಕಾಶಗಳು ಬರುವಂಥದ್ದಾಗ್ತದೆ. ಕೂಲಿ ಕಾರ್ಮಿಕರು ದಿನಗೂಲಿ ಮಾಡುವಂಥವ್ರಿಗೂ ಕೂಡ ಅತಿ ಉತ್ತಮವಾಗಿದೆ. ಹೆಚ್ಚು ಹೆಚ್ಚು ಕೆಲಸ ನಿಮಗೆ ಅವಕಾಶಗಳು ಬಂದಂಗೆ ನಿಮ್ಮ ಒಂದು ಧನಾಗಮನ ಕೂಡ ಜಾಸ್ತಿ ಆಗ್ತದೆ, ಒಂದು ದುಡಿಮೆ ಕೂಡ ಜಾಸ್ತಿ ಆಗುವಂಥದ್ದು ಈ ತಿಂಗಳಲ್ಲಿ ಆಗ್ತದೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರಿಗಳ ವಿಚಾರಕ್ಕೆ ಬಂದರೆ, ನಿಮಗೆ ಒತ್ತಡದ ಜೊತೆಗೆ ಹಿರಿಯರ ಮೆಚ್ಚುಗೆಯ ಸಿಗಲಿದೆ. ಕೆಲಸದ ಒತ್ತಡನೂ ಕೂಡ ಇರ್ತದೆ, ನಿಮ್ಮ ಮೇಲಧಿಕಾರಿಯಿಂದ ಆಗಿರ್ಬೋದು ಅಥವಾ ನಿಮಗೆ ಕಾಣಲಿಕ್ಕೆ ಬರುವಂಥ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳಿಂದ ಒಂದು ಮೆಚ್ಚುಗೆ ಕೂಡ ನಿಮ್ಮ ಬಗ್ಗೆ ವ್ಯಕ್ತವಾಗುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ಪರಿಶ್ರಮನೇ ಅಗತ್ಯ ಇದ್ದೇ ಇರ್ತದೆ. ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸ ಕಾರ್ಯ ಒಂದು ಶ್ರದ್ಧೆಯಿಂದ ಮಾಡಿದ್ದೇ ಹೋದಲ್ಲಿ ನಿಮಗೆ ಒಂದು ಮೆಚ್ಚುಗೆ, ಗೌರವ, ಸನ್ಮಾನ ಆಗುವಂಥದ್ದು ಕೂಡ ಈ ಸರ್ಕಾರಿ ಉದ್ಯೋಗಿಗಳಿಗಿದೆ. ವೃಷಭ ರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಈ ತಿಂಗಳು ಅತಿ ಉತ್ತಮವಾಗಿರುವಂಥದ್ದು. ಮನೆಯಲ್ಲಿ ಒಂದು ಸಂತಸದ ಕ್ಷಣವನ್ನು ಅನುಭವಿಸ್ತೀರಾ, ಸಂತೋಷದ ವಾತಾವರಣ ನಿರ್ಮಾಣ ಆಗುವಂಥದ್ದು, ನಿಮ್ಮ ಸಂಗಾತಿಯ ಜೊತೆಗೆ ಒಂದು ಉತ್ತಮವಾದಂಥ ಬಾಂಧವ್ಯ ಕೂಡ ಹೊಂದ್ಕೊಂಡು ಹೋಗುವಂಥದ್ದಾಗ್ತದೆ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಒಂದು ಆರೋಗ್ಯ ವಿಚಾರ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸದ ವಿಚಾರ ಕೂಡ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಒಂದು ಏಳಿಗೆಯನ್ನು ಈ ಆಗಸ್ಟ್ ತಿಂಗಳಲ್ಲಿ ಕಾಣ್ತೀರಾ. ಪ್ರತಿದಿನ ಕೂಡ ನಿಮ್ಮ ದಿನಚರಿಯಂತೆ ನಿಮ್ಮ ಇಷ್ಟ ದೇವರಿಗೆ ಪೂಜೆ ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಪ್ರಥಮವಾಗಿ ಬರುವಂಥವರು ಶಿಕ್ಷಕರು. ಶಿಕ್ಷಕರಿಗೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಒಂದು ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥದ್ದಾಗ್ತದೆ. ನಿಮ್ಮ ವಿದ್ಯಾರ್ಥಿಗಳಿಂದ ನಿಮ್ಮ ಬಗ್ಗೆ ಒಂದು 4 ಪ್ರಶಂಸೆಯ ಮಾತುಗಳು ಬರುತ್ತದೆ. ವಿದ್ಯಾರ್ಥಿಗಳ ಪೋಷಕರಿಂದ ಒಂದು ಪ್ರಶಂಸೆಯ ಮಾತುಗಳು ಬರುವಂಥದ್ದಾಗ್ತದೆ. ಅವರಿಂದ ಒಂದು ಗೌರವ ಸಿಗುವಂಥದ್ದು ಕೂಡ ನಿಮ್ಮ ಪಾಲಿಗೆ ಈ ಆಗಸ್ಟ್ ತಿಂಗಳಲ್ಲಿ ಆಗುವಂಥದ್ದಾಗ್ತದೆ. ಒಟ್ಟಾರೆ ಹೇಳಬೇಕು ಅಂತಂದರೆ, ನಿಮ್ಮ ಪರಿಶ್ರಮ ಯಶಸ್ಸಾಗಿ ಪರಿವರ್ತಿಸುವ ಒಂದು ಸಮಯ ಅಂತಂದರೆ ಇದು ಆಗಸ್ಟ್ ತಿಂಗಳಾಗಿರ್ತದೆ. ಕೊನೆಯದಾಗಿ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಮಾಡುವ ಉತ್ತಮ ಕಾಮೆಂಟ್ಗೆ ನಾನು ಮುಂದಿನ ದಿನಗಳಲ್ಲಿ ವೃಷಭ ರಾಶಿಯ ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ಗೆ ಉತ್ತರ ಕೊಡ್ತೇನೆ ಮತ್ತು ನಿಮ್ಮ ಹೆಸರಿನ ಮೂಲಕ ನಾನು ಉತ್ತರ ಕೊಡ್ತೇನೆ, ಯಾರ್ಯಾರು ಯಾವ್ಯಾವ ಕಾಮೆಂಟ್ ಹಾಕಿದ್ದಾರೆ ಅಂದ್ಕೊಂಡು. ಪ್ರಶ್ನೆಗಳಿದ್ದರೆ ಕೇಳಿ, ಖಂಡಿತವಾಗಲೂ ಕೂಡ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಇನ್ನೇನಾದರೂ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನನಗೆ ಇನ್ನೂ ತೊಂದರೆ ಇದೆ ಅಂದ್ಕೊಂಡು ಹೇಳಿದವರು ಸ್ಕ್ರೀನ್ ಮೇಲೆ ಬರುತ್ತಿರುವಂಥ ನಂಬರಿಗೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಲೂ ಕೂಡ ಒಂದು ಸಲಹೆ, ಒಂದು ಪರಿಹಾರ ಹೇಳುವಂಥದ್ದು ಖಂಡಿತವಾಗಲೂ ಕೂಡ ಪ್ರತಿಯೊಂದು ಜಾತಕಕ್ಕೂ ಇದ್ದೇ ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.